ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೇ ತಸ್ಯೈ ಕುರ್ಮೋ ನಮೋ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಜನ್ಮದಿನದ ಅಂಗವಾಗಿ ಇವತ್ತು ನಾವು ಶ್ರೀಮಾತೆ ಶ್ರೀ ಶಾರದಾ ದೇವಿ ಮತ್ತು ಸ್ವಾಮಿ ವಿವೇಕಾನಂದರು, ಶ್ರೀಮಾತೆ ಶ್ರೀ ಶಾರದಾ ದೇವಿ ಮತ್ತು ಸ್ವಾಮಿ ವಿವೇಕಾನಂದರು ಎಂಬ ವಿಷಯವನ್ನು ಕುರಿತು ಆಲೋಚನೆ ಮಾಡೋಣ. ಶ್ರೀಮಾತೆ ಮತ್ತು ಸ್ವಾಮಿ ವಿವೇಕಾನಂದರ ಸಂಬಂಧ ಇಬ್ಬರು ದಿಗ್ಗಜರ ನಡುವಿನ ಸಂಬಂಧ. ಅದು ತಾಯಿ ಮಗನ ಸಂಬಂಧವೂ ಹೌದು, ಅದು ಜಗನ್ಮಾತೆ ಮತ್ತು ಆತ್ಮೀಯ ಭಕ್ತನ ಸಂಬಂಧವೂ ಹೌದು, ಗುರು ಶಿಷ್ಯರ ಸಂಬಂಧವೂ ಹೌದು. ಹಾಗೆ ನೋಡಿದರೆ ಯಾವ ರೀತಿ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರು ಬಹಳ ಬಾರಿ ಪರಸ್ಪರ ಭೇಟಿಯಾದರೋ ಆ ರೀತಿ ಶ್ರೀಮಾತೆ ಮತ್ತು ಸ್ವಾಮಿ ವಿವೇಕಾನಂದರು ಭೇಟಿಯಾಗಿದ್ದು ಹೆಚ್ಚು ಇಲ್ಲ, ವಿರಳ, ಅಪರೂಪ. ಅದರಲ್ಲೂ ನಮಗೆ ದಾಖಲೆಯ ರೂಪದಲ್ಲಿ ಸಿಗುವುದು ಇನ್ನೂ ವಿರಳ. ಆದರೆ ಆ ಅಪರೂಪದ ಘಟನೆಗಳಲ್ಲಿಯೇ ನಮಗೆ ಶ್ರೀಮಾತೆಯವರ ಮತ್ತು ಸ್ವಾಮೀಜಿಯವರ ಒಂದು ಆತ್ಮೀಯ ಬಾಂಧವ್ಯದ ಸೊಗಡು, ರಸ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಅನುಭವ ವೇದ್ಯವಾಗುತ್ತದೆ. ಮೊದಲ ಬಾರಿ ಸ್ವಾಮೀಜಿ ಶ್ರೀಮಾತೆಯವರನ್ನು ಭೇಟಿಯಾಗಿದ್ದು ಯಾವಾಗ? ನಮಗೆ ತಿಳಿದಿರುವ ಪ್ರಕಾರ ಶ್ರೀರಾಮಕೃಷ್ಣರು ಇರುವಾಗ ಒಂದು ದಿನ ಶ್ರೀರಾಮಕೃಷ್ಣರು ಶ್ರೀಮಾತೆಯವರಿಗೆ ನರೇಂದ್ರನಿಗೆ ಅಡುಗೆ ಮಾಡಿ ಬಡಿಸಲಿಕ್ಕೆ ಹೇಳಿದರು. ಶ್ರೀಮಾತೆಯವರು ನರೇಂದ್ರನಿಗೆ ಊಟ ಬಡಿಸಿದ್ರು. ಶ್ರೀರಾಮಕೃಷ್ಣರು ನರೇಂದ್ರನನ್ನು ಅಡುಗೆ ಹೇಗಿತ್ತು ಅಂತ ಕೇಳಿದರು. ಸ್ವಾಮೀಜಿ ಚೆನ್ನಾಗಿಲ್ಲ, ಸಪ್ಪೆ ಸಪ್ಪೆ ಎಲ್ಲ, ಒಂದು ಥರ ರೋಗಿಯ ಪಥ್ಯದ ಅಡುಗೆಯ ಹಾಗೆ ಇತ್ತು ಎಂದು ಉತ್ತರ ಕೊಟ್ಟರು. ಶ್ರೀಮಾತೆಯವರಿಗೆ ಶ್ರೀರಾಮಕೃಷ್ಣರು ಇನ್ನು ಮುಂದೆಯಿಂದ ನೀನು ನರೇಂದ್ರನಿಗೆ ದಪ್ಪ ಕಡಲೆಬೇಳೆ ತವ್ವೆ, ದಪ್ಪ ದಪ್ಪ ಚಪಾತಿ ಮಾಡಿ ಬಡಿಸಬೇಕು ಎಂದು ಹೇಳಿದರು. ಇದನ್ನು ಬಿಟ್ಟರೆ ನಮಗೆ ಸ್ವಾಮೀಜಿ ಶ್ರೀಮಾತೆಯವರ ಸಂಪರ್ಕ ಶ್ರೀರಾಮಕೃಷ್ಣರು ಇರುವಾಗ ಸಿಗುವುದಿಲ್ಲ. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರು ಶ್ರೀಮಾತೆಯವರ ಕುರಿತು ಸ್ವಾಮೀಜಿಯವರ ಹತ್ತಿರ ಯಾವುದೇ ವಿಚಾರವನ್ನು ಹೇಳಿದ್ದಾಗಲಿ ನಮಗೆ ವಿವರ ಇಲ್ಲ. ಆದರೆ ಶ್ರೀರಾಮಕೃಷ್ಣ ಮತ್ತು ಸ್ವಾಮಿ ವಿವೇಕಾನಂದರ ಸಂಬಂಧ ನಮ್ಮ ನಿಮ್ಮ ಸಂಬಂಧದ ಹಾಗೆ ಕೇವಲ ಮೌಖಿಕ ಬಾಹ್ಯ ಅಲ್ಲ, ಅದು ಆಂತರಿಕ ಸಂಬಂಧ. ಆದ್ದರಿಂದ ಸ್ವಾಮೀಜಿಯವರಿಗೆ ಶ್ರೀರಾಮಕೃಷ್ಣರು ಅಂತರಂಗದಿಂದ ಶ್ರೀಮಾತೆಯವರು ಯಾರು, ಅವರ ಮಹಿಮೆ ಏನು ಎಂಬುದನ್ನು ತಿಳಿಯಪಡಿಸಿರಬೇಕು. ಅಲ್ಲದೆ ನರೇಂದ್ರ ಎಂಥ ಸೂಕ್ಷ್ಮಮತಿ, ಅವನು ಗಮನಿಸಿದ ಏನಂದರೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ಮಹತ್ವಪೂರ್ಣ ಪಾತ್ರವನ್ನು ಶ್ರೀಮಾತೆಯವರು ವಹಿಸಿಯೂ ಕೂಡ ಒಬ್ಬ ಜನರ ಕಣ್ಮುಂದೆ ಬರದೆ ಗುಪ್ತವಾಗಿ ಮೌನವಾಗಿ ಇರಬೇಕಂದ್ರೆ ಅವರಲ್ಲಿ ಯಾವ ಮಟ್ಟದ ನಿರಹಂಕಾರ ಇರಬೇಕು. ಆ ನಿರಹಂಕಾರತೆ ಭಗವಂತನೇ ಅಲ್ಲದೆ ಬೇರೆ ಅಲ್ಲ. ಮುಂದೆ ಬಹಳ ವರ್ಷಗಳಾದ ಮೇಲೆ ಒಂದು ಬಾರಿ ಸ್ವಾಮಿ ವಿವೇಕಾನಂದರು ಸ್ವಾಮಿ ಯೋಗಾನಂದರ ಹತ್ತಿರ ಶ್ರೀರಾಮಕೃಷ್ಣರು ನಮಗೆ ಎಷ್ಟೆಲ್ಲ ವಿಷಯವನ್ನು ಹೇಳಿದರು, ಆದರೆ ಶ್ರೀಮಾತೆಯವರ ಬಗ್ಗೆ ಏನೂ ಹೇಳಲಿಲ್ಲ ಎಂದು ಉದ್ಗರಿಸಿದರು. ಆಗ ಸ್ವಾಮಿ ಯೋಗಾನಂದಜಿಯವರು
ಶ್ರೀಮಾತೆಯವರ ಕುರಿತು ಹೇಳುವುದಕ್ಕೆ ಏನಿದೆ? ಶ್ರೀರಾಮಕೃಷ್ಣರು ಈಶ್ವರ ಅನ್ನುವುದಾದರೆ ಶ್ರೀಮಾತೆಯವರು ಸಾಕ್ಷಾತ್ ಈಶ್ವರಿ ಎಂದು ಉತ್ತರಿಸಿದರು. ಹೌದು, ನಿಜ. ಮುಂದೆ ಸ್ವಾಮಿ ವಿವೇಕಾನಂದರು ಬೇಲೂರು ಮಠದಲ್ಲಿ ಇರುವಾಗ ಹೇಳುತ್ತಾರೆ, ಶ್ರೀಮಾತೆಯವರು ಸಾಕ್ಷಾತ್ ಬಗಳಾದೇವಿ, ರೌದ್ರ ಸ್ವರೂಪಿಣಿ. ಆದರೆ ಸೌಮ್ಯ ಸರಸ್ವತಿಯ ವೇಷವನ್ನು ಧರಿಸಿ ಈ ಬಾರಿ ಆಗಮಿಸಿದ್ದಾರೆ. ಹೊರಗಡೆಯಿಂದ ಅವರು ಪೂರ್ಣ ಶಾಂತಿ, ಅಂತರಂಗದಿಂದ ದುಷ್ಟಶಕ್ತಿ ನಿವಾರಿಣಿ, ದುಷ್ಟಶಕ್ತಿ ಸಂಹಾರಕಿ. ಇದು ಸ್ವಾಮೀಜಿ ಶ್ರೀಮಾತೆಯವರನ್ನು ಕಂಡದ್ದು. ಶ್ರೀರಾಮಕೃಷ್ಣರ ಮಹಾಸಮಾಧಿಯಾಗಿ ಹೆಚ್ಚು ವರ್ಷ ಆಗಿಲ್ಲ. ಸ್ವಾಮೀಜಿ ಅಮೇರಿಕಕ್ಕೆ ಹೋಗಿ 1 ವರ್ಷದಲ್ಲಿ 1894ರಲ್ಲೇ ಸ್ವಾಮಿ ವಿವೇಕಾನಂದರು ಶ್ರೀಮಾತೆಯವರ ಕುರಿತು ಎಂಥ ಒಂದು ಅಭಿಮಾನಪೂರ್ವಕ ಉಜ್ವಲವಾದ ಪತ್ರವನ್ನು ಬರೆಯುತ್ತಾರೆ ಎಂಬುದನ್ನು ನೋಡಿದಾಗ ನಮಗೆ ಅತ್ಯಾಶ್ಚರ್ಯವಾಗುತ್ತೆ. ಏನದು ಪತ್ರ? ಪ್ರಿಯ ಸೋದರ ಶಿವಾನಂದ, ನಿಮ್ಮಲ್ಲಿ ಯಾರೂ ಇನ್ನೂ ಶ್ರೀಮಾತೆಯವರ ಮಹಿಮೆಯನ್ನು ಗುರುತಿಸಿದಂತಿಲ್ಲ. ಆದ್ಯಾಶಕ್ತಿಯ ಅಂದರೆ ದೇವಿ ಶಕ್ತಿಯ ಅನುಗ್ರಹ ಇಲ್ಲದೆ ಜಗತ್ತಿಗೆ ಉದ್ಧಾರ ಇಲ್ಲ. ನಮ್ಮ ದೇಶ ಇತರೆಲ್ಲ ರಾಷ್ಟ್ರಗಳಿಗಿಂತ ಹಿಂದುಳಿದಿದೆಯಲ್ಲ, ದುರ್ಬಲವಾಗಿದೆಯಲ್ಲ. ಯಾಕೆಂದರೆ ಇಲ್ಲಿ ದೇವಿ ಶಕ್ತಿಯನ್ನು, ಆದ್ಯಾಶಕ್ತಿಯನ್ನು ಕಡೆಗಣಿಸಲಾಗಿದೆ. ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಆ ಆದ್ಯಾಶಕ್ತಿಯನ್ನು ಜಾಗೃತಗೊಳಿಸಲಿಕ್ಕೆಂದು ಅವತರಿಸಿದ್ದಾರೆ. ಅವರನ್ನು ಕೇಂದ್ರವಾಗಿ ಇಟ್ಟುಕೊಂಡು ಮುಂದೆ ಅನೇಕ ಗಾರ್ಗಿ ಮೈತ್ರೇಯಿಯರು ಉದಿಸಿ ಬರಲಿದ್ದಾರೆ. ಸೋದರ, ದಿನ ಕಳೆದಂತೆ ನನಗೆ ಒಂದು ವಿಷಯ ಹೆಚ್ಚು ಸ್ಪಷ್ಟವಾಗ್ತಾ ಇದೆ. ನನ್ನ ಅಂತರ್ದೃಷ್ಟಿ ಹೆಚ್ಚೆಚ್ಚು ತೆರೆಯುತ್ತಿದೆ. ಶ್ರೀಮಾತೆಯವರು ಮತ್ತು ಅವರ ಸ್ತ್ರೀ ಸಂತಾನ ಮೊದಲು ಅವರ ಹೆಸರಿನಲ್ಲಿ ಮಠ ಆಗಬೇಕು. ಬಳಿಕ ಶ್ರೀರಾಮಕೃಷ್ಣರು ಮತ್ತು ಅವರ ಪುರುಷ ಸಂತಾನ. ಸೋದರ, ನನಗೆ ಶ್ರೀಮಾತೆಯವರ ಕೃಪೆ, ಶ್ರೀಮಾತೆಯವರ ಆಶೀರ್ವಾದ ಎಲ್ಲವೂ ಪರಮೋತ್ಕೃಷ್ಟ. ಶ್ರೀಮಾತೆಯವರ ಕೃಪೆ ನನಗೆ ಶ್ರೀರಾಮಕೃಷ್ಣರ ಕೃಪೆಗಿಂತ 100,000 ಪಟ್ಟು ಅಧಿಕವಾದದ್ದು. ಸೋದರ, ನನ್ನ ಹೆಸರು ವಿವೇಕಾನಂದನೇ ಹೌದಾದಲ್ಲಿ ನಾನು ನಿಮಗೆ ಜೀವಂತ ದುರ್ಗೆಯನ್ನು ಆರಾಧಿಸಿ ತೋರಿಸುತ್ತೇನೆ. ಈ ವಿಷಯದಲ್ಲಿ ನಾನು ಸ್ವಲ್ಪ ಮತಾಂಧ. ಶ್ರೀರಾಮಕೃಷ್ಣರನ್ನು ನೀನು ಬೇಕಾದರೆ ದೇವರೆಂದಾದರೂ ಕರಿ, ಮನುಷ್ಯನೆಂದಾದರೂ ಕರೆ, ಅಥವಾ ಇನ್ನೇನು ಬೇಕೋ ಕರೆದುಕೋ. ಆದರೆ ಶ್ರೀಮಾತೆಯವರನ್ನು ಯಾರು ಸಾಕ್ಷಾತ್ ದೇವಿ ಜಗನ್ಮಾತೆ ಎಂದು ಒಪ್ಪಿ ಆರಾಧಿಸುವುದಿಲ್ಲವೋ ಅವರಿಗೆ ಧಿಕ್ಕಾರವಿರಲಿ. ಎಂಥ ಒಂದು ಉಜ್ವಲವಾದ ಪತ್ರ ಇದು! ಹಾಗಾದರೆ ಸ್ವಾಮೀಜಿಯವರು ಶ್ರೀಮಾತೆಯವರನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದರು? ಸಾಕ್ಷಾತ್ ದೇವಿ, ಸಾಕ್ಷಾತ್ ಜಗನ್ಮಾತೆ. ಆದ್ದರಿಂದ ಶ್ರೀಮಾತೆ ಸ್ವಾಮೀಜಿಯವರ ಸಂಬಂಧ ಎಂದು ಹೇಳಿದಾಗ ಅದು ದೇವಿ ಮತ್ತು ಭಕ್ತನ ಅಥವಾ ಇಬ್ಬರು ದಿಗ್ಗಜರ ನಡುವಿನ ಸಂಬಂಧ. ಸ್ವಾಮೀಜಿಯವರು ಪರಿವ್ರಜನಕ್ಕೆ ಹೊರಡುವ ಮೊದಲು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರನ್ನು ಬೇಲೂರು ಎಂಬ ಹಳ್ಳಿಯಲ್ಲಿ ಘುಸೂರಿ ಎಂಬ ಏರಿಯಾದಲ್ಲಿ ಭೇಟಿಯಾಗ್ತಾರೆ. ಆಗ ಸ್ವಾಮೀಜಿ ಮತ್ತು ಸ್ವಾಮಿ ಅಖಂಡಾನಂದಜಿಯವರು ಇಬ್ಬರು ಆಗಮಿಸಿರ್ತಾರೆ. ಸ್ವಾಮೀಜಿ ಶ್ರೀಮಾತೆಯವರಿಗೆ ಉದ್ದಂಡ ಪ್ರಣಾಮ ಮಾಡಿ, ಅಮ್ಮ, ನಾನು ನಿಜವಾದ ಅರ್ಥದಲ್ಲಿ ಮನುಷ್ಯನಾಗುವುದಕ್ಕೆ ಸಾಧ್ಯವಾದರೆ ಮಾತ್ರ ಮರಳಿ ಬರುತ್ತೇನೆ.
ಇಲ್ಲದಿದ್ದರೆ ಇದೇ ನನ್ನ ಕೊನೆಯ ಪ್ರಣಾಮ ಎಂದು ಹೇಳಿದರು. ಹಾಗಾದರೆ ಸ್ವಾಮೀಜಿಯವರ ಕಲ್ಪನೆಯ ಮನುಷ್ಯತ್ವ ಎಷ್ಟು ಹಿರಿದಾಗಿತ್ತು. ಶ್ರೀಮಾತೆಯವರು ಏನು ಮಗು ಏನಂದೆ ಎಂದು ಕೇಳಿದಾಗ, ಇಲ್ಲ ಇಲ್ಲ ಅಮ್ಮ, ನಿಮ್ಮ ಆಶೀರ್ವಾದದಿಂದ ಶೀಘ್ರವಾಗಿ ಮರಳಿ ಬರುತ್ತೇನೆ. ನೀನು ನಿನ್ನ ತಾಯಿಯನ್ನು ಭೇಟಿಯಾಗುವುದಿಲ್ವಾ? ಇಲ್ಲ, ನೀವೇ ನಮ್ಮ ತಾಯಿ. ಬಳಿಕ ಶ್ರೀಮಾತೆಯವರು ಸ್ವಾಮಿ ಅಖಂಡಾನಂದಜಿ ಅವರನ್ನು ನೋಡುತ್ತಾ, ಮಗು, ನನ್ನ ಸರ್ವಸ್ವವನ್ನು ನಿನ್ನ ಕೈಯಲ್ಲಿ ಇಟ್ಟಿದ್ದೇನೆ. ನೀನು ಪರ್ವತ ಪ್ರದೇಶದ ಜೀವನಕ್ಕೆ ಒಗ್ಗಿಕೊಂಡವನು. ದಯವಿಟ್ಟು ಅವನಿಗೆ ಅಂದರೆ ಸ್ವಾಮೀಜಿಯವರಿಗೆ, ಶ್ರೀಮಾತೆಯವರ ಸರ್ವಸ್ವ, ಅವರಿಗೆ ಏನೂ ತೊಂದರೆಯಾಗದಂತೆ ನೋಡಿಕೋ. ಅಪರೂಪದ ಭೇಟಿಯಾದರೂ ಎಂಥ ಘನೀಭೂತವಾದ ಬಾಂಧವ್ಯ. ಪರಸ್ಪರ ಅವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದು ಹೇಗೆ? ಶ್ರೀಮಾತೆಯವರು ಸ್ವಾಮೀಜಿ ಬಗ್ಗೆ ನನ್ನ ಸರ್ವಸ್ವ ಅಂತ ಹೇಳಬೇಕಾದ್ರೆ ಅವರು ಸಾಕ್ಷಾತ್ ಶ್ರೀರಾಮಕೃಷ್ಣರ ಇನ್ನೊಂದು ರೂಪ. ಆದ್ದರಿಂದ ಶ್ರೀಮಾತೆಯವರು ಅವನು ನನ್ನ ಸರ್ವಸ್ವ ಎಂದು ಹೇಳಿದ್ದು. ಈ ಘಟನೆ ಆಯಿತು. 3.5 ವರ್ಷಗಳು ಕಳೆದವು. ಸ್ವಾಮೀಜಿ ಈಗ ಇಡೀ ಭಾರತ ಪರಿವ್ರಜನವನ್ನು ಕೈಗೊಂಡು ಮದ್ರಾಸಿಗೆ ಬಂದಿದ್ದಾರೆ. ಸ್ವಾಮೀಜಿ ಈಗ ಅಮೇರಿಕೆಗೆ ಹೋಗಿ ಅಮೇರಿಕದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವುದು, ತನ್ಮೂಲಕ ಅಮೇರಿಕೆಯಲ್ಲಿ ಭಾರತದ ಸನಾತನ ವೇದಾಂತ ಧರ್ಮವನ್ನು ಪ್ರಸಾರ ಮಾಡುವುದು ಎಂದು ತೀರ್ಮಾನಿಸಿ ಆಗಿದೆ. ಆದರೆ ಅವರ ತೀರ್ಮಾನದಲ್ಲಿ ಏನೋ ಸ್ವಲ್ಪ ಸಂದೇಹ. ಇದು ಭಗವದೀಚ್ಛೆಯ ಅಥವಾ ನನ್ನ ವೈಯಕ್ತಿಕ ಆಶೋತ್ತರವನ್ನು ಈಡೇರಿಸಲಿಕ್ಕೆ ನಾನು ಈ ರೀತಿ ಮಾಡುತ್ತಿದ್ದೇನೆ? ಸ್ವಾಮೀಜಿಯವರಿಗೆ ಒಂದು ದರ್ಶನ ಆಗಿದೆ, ಶ್ರೀರಾಮಕೃಷ್ಣರು ಆದೇಶ ಕೊಟ್ಟು ಆಗಿದೆ. ಆದರೂ ಸ್ವಲ್ಪ ಸಂದೇಹ. ಈ ಕಠಿಣ ಸಂದೇಹವನ್ನು ಪರಿಹರಿಸುವವರು ಶ್ರೀಮಾತೆಯವರಲ್ಲದೆ ಬೇರೆ ಯಾರು ಇದ್ದಾರೆ? ಸರಿ, ಸ್ವಾಮೀಜಿ ಶ್ರೀಮಾತೆಯವರಿಗೆ ಪತ್ರ ಬರೆದರು. ಶ್ರೀಮಾತೆಯವರು ಆ ಪತ್ರಕ್ಕೆ ಉತ್ತರ ಕೊಡುವ ಮೊದಲು ಅವರ ಮನಸ್ಸಿನಲ್ಲಿ ಬಹಳ ಘರ್ಷಣೆ ಆಯಿತು. ಅವರ ಮಾತೃ ವಾತ್ಸಲ್ಯಕ್ಕೂ ಕರ್ತವ್ಯ ಪ್ರಜ್ಞೆಗೂ ಘರ್ಷಣೆ ಆಯಿತು. ನನ್ನ ಪ್ರೀತಿಯ ಮಗನನ್ನು ಅಪರಿಚಿತ ನಾಡಿಗೆ, ಗುರುತು ಪರಿಚಯ ಇಲ್ಲದ ಆ ಕಠಿಣವಾದ ದೇಶಕ್ಕೆ ಕಲಿಸಿಕೊಡ್ಲೇ? ಇಲ್ಲ, ಇದು ಶ್ರೀರಾಮಕೃಷ್ಣರ ಆದೇಶ. ಇದು ಧರ್ಮ ಸಂಸ್ಥಾಪನೆಯ ಕಾರ್ಯದಲ್ಲಿ ಅನಿವಾರ್ಯವಾಗಿ ಆಗಬೇಕಾದಂತಹ ಹಂತ. ಶ್ರೀಮಾತೆಯವರ ಮನಸ್ಸಿನಲ್ಲಿ ಏನೆಂದು ಉತ್ತರ ಬರೆಯುವುದು ಎಂದು ಘರ್ಷಣೆ ಆದಾಗ ಅವರಿಗೊಂದು ದರ್ಶನ ಆಯಿತು. ಆ ದರ್ಶನದಲ್ಲಿ ಶ್ರೀರಾಮಕೃಷ್ಣರು ಯಾವ ರೀತಿ ಸ್ವಾಮೀಜಿಯವರಿಗೆ ದರ್ಶನದಲ್ಲಿ ತೋರಿಸಿಕೊಟ್ಟರೋ ಅದೇ ರೀತಿ ತಾವು ಸಾಗರ ಜಲದ ಮೇಲೆ ನಡೆದುಕೊಂಡು ಹೋಗುತ್ತಿದ್ದಾರೆ. ನರೇಂದ್ರನನ್ನು ತಮ್ಮನ್ನು ಹಿಂಬಾಲಿಸುವಂತೆ ಕರೆಯುತ್ತಿದ್ದಾರೆ. ಈ ದರ್ಶನ ಆದ ಮೇಲೆ ಶ್ರೀಮಾತೆಯವರು ತಮ್ಮ ಮನಸ್ಸಿನ ಸಂದಿಗ್ಧವನ್ನು ತೊರೆದು ಸ್ವಾಮಿ ವಿವೇಕಾನಂದರಿಗೆ, ನೀನು ವಿದೇಶಗಳಿಗೆ ಹೋಗಬೇಕು, ಧರ್ಮ ಪ್ರಚಾರ ಕಾರ್ಯ ಮಾಡಬೇಕು ಎಂಬ ಆದೇಶಪೂರ್ವಕ ಪತ್ರವನ್ನು ಕಳುಹಿಸಿದರು. ಶ್ರೀಮಾತೆಯವರ ಆಶೀರ್ವಾದವನ್ನು ಧರಿಸಿಕೊಂಡು ಸ್ವಾಮೀಜಿ ಅಮೇರಿಕಕ್ಕೆ ಹೋದರು. ಉತ್ಸವ ರಥವೇರಿ ಜಗವ ಸುತ್ತಿ ಬಂದ ಸ್ಫೂರ್ತಿಯೇ, ಉತ್ಸವ ರಥವೇರಿ ಜಗವ ಸುತ್ತಿ ಬಂದ ಸ್ಫೂರ್ತಿಯೇ, ಶ್ರೀ ಗುರುವಿನ ಧವಳ ಕೀರ್ತಿ, ಶ್ರೀ ಗುರುವಿನ ಧವಳ ಕೀರ್ತಿ ಧ್ವಜವ ಮೆರೆದ ಮೂರ್ತಿಯೇ. ಸ್ವಾಮೀಜಿ ಅಮೇರಿಕೆಯಲ್ಲಿ ಸುಮಾರು 3.5 ವರ್ಷಗಳ ಕಾಲ ಸನಾತನ ವೇದಾಂತ ಧರ್ಮವನ್ನು ಪ್ರಚಾರ ಮಾಡಿದರು. ಆ ಉದ್ದಕ್ಕೂ ಶ್ರೀಮಾತೆಯವರ ವಿಷಯ ಒಂದೇ ಬಾರಿ ಬರೋದು.
ಸ್ವಾಮಿ ಶಿವಾನಂದರಿಗೆ ಬರೆದ ಪತ್ರದಲ್ಲಿ ನಾವು ಈಗ ತಾನೇ ನೋಡಿದೆವು ಅಲ್ಲ, ಆ ಪತ್ರದಲ್ಲಿ ಬರುವುದು. ಅನಂತರ ಸ್ಪಷ್ಟವಾಗಿ ಎಲ್ಲೂ ಬರುವುದಿಲ್ಲ. ಸ್ವಾಮೀಜಿ ಅಮೇರಿಕೆಯಿಂದ ಭಾರತಕ್ಕೆ ಮರಳಿದರು. ಭಾರತದಲ್ಲಿ ಕೊಲಂಬೋದಿಂದ ಕಲ್ಕತ್ತದವರೆಗೂ ಸ್ವಾಮೀಜಿ ದಿಗ್ವಿಜಯ ಯಾತ್ರೆಯನ್ನು ಮಾಡಿದರು. ಅಭಿನಂದನೆಗಳ ಮಹಾಪೂರವಾಯಿತು. ಜನ ಭಿನ್ನ ಒತ್ತಳೆಗಳ ಮೇಲೆ ಭಿನ್ನ ಒತ್ತಳೆಗಳನ್ನು ಅರ್ಪಿಸಿದರು. ಸ್ವಾಮೀಜಿ ರಾಷ್ಟ್ರವನ್ನು ಬಡಿದೆಬ್ಬಿಸುವಂತಹ ಕ್ರಾಂತಿಕಾರಕ ಉಪನ್ಯಾಸಗಳನ್ನು ನೀಡಿದರು. ಸ್ವಾಮೀಜಿಯವರಿಗೆ ಬಿಡುವಿಲ್ಲದ ಪ್ರವಚನಗಳು, ಬಿಡುವಿಲ್ಲದ ಸಂದರ್ಶಕರು. ಈ ನಡುವೆ ಸ್ವಾಮೀಜಿಯವರ ಆರೋಗ್ಯ ಕೆಟ್ಟಿತು. ಅವರು ಕೆಲವು ದಿನ ಡಾರ್ಜಿಲಿಂಗಿಗೆ ಹೋಗಿ ಮರಳಿ ಬಂದರು. ಸ್ವಾಮೀಜಿ ಕಲ್ಕತ್ತಕ್ಕೆ ಮರಳಿ ಬಂದಾಗ ಶ್ರೀಮಾತೆಯವರು ಕಲ್ಕತ್ತದಲ್ಲೇ ಇರುತ್ತಾರೆ. ಈಗ 7 ವರ್ಷಗಳ ಮಹತ್ವಪೂರ್ಣ ಅವಧಿಯ ನಂತರ ತಾಯಿ ಮಗ ಇಬ್ಬರೂ ಭೇಟಿಯಾಗುತ್ತಿದ್ದಾರೆ. ಸ್ವಾಮೀಜಿಯವರಿಗೆ ಸಾಕ್ಷಾತ್ ದೇವಿಯನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ ಎಂಬ ಸಂಭ್ರಮ, ಭಕ್ತಿ, ಪೂಜ್ಯ ಭಾವ. ಈ ಕಡೆ ಶ್ರೀಮಾತೆಯವರಿಗೆ ತಮ್ಮ ಆಧ್ಯಾತ್ಮಿಕ ಸುತನನ್ನು 7 ವರ್ಷಗಳ ಸುದೀರ್ಘ ಅವಧಿಯ ನಂತರ ಭೇಟಿಯಾಗುತ್ತಿರುವ ಮುಹೂರ್ತ. ಸ್ವಾಮೀಜಿ ಅನೇಕ ಶಿಷ್ಯರೊಡಗೂಡಿ ಶ್ರೀಮಾತೆಯವರ ಮನೆಗೆ ಬಂದಾಗ ಶ್ರೀಮಾತೆಯವರು ತಮ್ಮ ಕೋಣೆಯ ಬಾಗಿಲ ಹೊರಗಡೆ ಮುಖದ ಮೇಲೆ ಸೆರಗು ಹಾಕಿಕೊಂಡು ನಿಂತಿದ್ದರು. ಸ್ವಾಮೀಜಿಯವರನ್ನು ಬರಮಾಡಿಕೊಂಡು ಅವರು ಒಳಗಡೆ ಹೋಗ್ತಾರೆ. ಸ್ವಾಮೀಜಿ ಶ್ರೀಮಾತೆಯವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ತಾವು ಪಕ್ಕದಲ್ಲಿ ನಿಂತು ತಮ್ಮೊಂದಿಗೆ ಆಗಮಿಸಿದವರೆಲ್ಲರಿಗೂ ನೀವೆಲ್ಲರೂ ಮೌನವಾಗಿ ಮಾತೆಯವರಿಗೆ ಪಾದವನ್ನು ಮುಟ್ಟದೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ನಮ್ಮ ಅಂತರಾಳವನ್ನೆಲ್ಲ ಅವರು ಬಲ್ಲರು ಎಂದು ಹೇಳಿದರು. ಪ್ರಣಾಮಗಳು ಮುಗಿದ ಮೇಲೆ ಶ್ರೀಮಾತೆಯವರು ಪಿಸುದನಿಯಲ್ಲಿ, ಡಾರ್ಜಿಲಿಂಗಿನಲ್ಲಿ ನಿನ್ನ ಆರೋಗ್ಯ ಹೇಗಿತ್ತು, ಸುಧಾರಿಸಿತ್ತೇನೋ ಎಂದು ಹೇಳಿದ್ದನ್ನು ಗೋಲಾತ್ಮ ಗಟ್ಟಿಯಾಗಿ ಹೇಳಿದ್ಲು. ಸ್ವಾಮೀಜಿ ಹೌದು, ಆರೋಗ್ಯ ಉತ್ತಮಗೊಂಡಿತ್ತು ಎಂದರು. ಶ್ರೀಮಾತೆಯವರು ಹೇಳಿದರು, ಶ್ರೀರಾಮಕೃಷ್ಣರು ಸದಾ ನಿನ್ನ ಜೊತೆಯಲ್ಲಿ ಇದ್ದಾರೆ. ನೀನು ಮುಂದೆ ಇನ್ನೂ ಅನೇಕ ಲೋಕ ಮಂಗಳ ಕಾರ್ಯಗಳನ್ನು ಮಾಡಲಿಕ್ಕೆ ಇದ್ದೀಯ. ಸ್ವಾಮೀಜಿ ಹೇಳಿದರು, ಹೌದು, ವಿದೇಶಗಳಲ್ಲಿ ನಾನು ಏನು ಅದ್ಭುತವನ್ನು ನೋಡಿದೆ. ಅದೆಷ್ಟು ಜನ ಬಂದರು, ಅದೆಷ್ಟು ರೀತಿಯಲ್ಲಿ ಸಹಾಯವನ್ನು ಮಾಡಿದರು. ನಾನು ಕೇವಲ ಶ್ರೀರಾಮಕೃಷ್ಣರ ಯಂತ್ರ ಎಂದು ನನಗೆ ಸ್ಪಷ್ಟವಾಗಿದೆ. ಇದೆಲ್ಲ ಸಾಧ್ಯವಾದದ್ದು ನಿಮ್ಮ ಆಶೀರ್ವಾದದಿಂದ. ನಿಮ್ಮ ಆಶೀರ್ವಾದವನ್ನು ಧರಿಸಿಕೊಂಡು ನಾನು ಅಮೇರಿಕೆಗೆ ಹೋಗಿ ಬರುವಂತಾಯಿತು. ಶ್ರೀರಾಮಕೃಷ್ಣರು ಯಾರನ್ನು ಕಾಳಿ ಕಾಳಿ ಎಂದು ಕರೆಯುತ್ತಿದ್ದರೋ ಅವಳೇ ನನ್ನ ಕೈ ಹಿಡಿದು ಇದೆಲ್ಲವನ್ನು ಮಾಡಿಸುತ್ತಿದ್ದಾಳೆ ಎಂದು ನನಗೆ ಏಕಾಂತದಲ್ಲಿರುವಾಗ ಅನುಭವಕ್ಕೆ ಬಂದಿದೆ. ಶ್ರೀಮಾತೆಯವರು ಹೌದು, ಶ್ರೀರಾಮಕೃಷ್ಣರು ಬೇರೆಯಲ್ಲ, ಕಾಳಿ ಬೇರೆ ಅಲ್ಲ. ನೀನು ಶ್ರೀರಾಮಕೃಷ್ಣರ ಅತ್ಯಂತ ಪ್ರೀತಿಪಾತ್ರ ಶಿಷ್ಯ. ಅವರು ನಿನ್ನನ್ನು ಅಪಾರವಾಗಿ ಪ್ರೀತಿಸಿದ್ದರು. ಅಲ್ಲದೆ ನೀನು ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಲಿಕ್ಕೆ ಅಧಿಕಾರ ಪಡೆದುಕೊಂಡು ಬಂದವನು ಎಂದು ಹೇಳಿದ್ದರು. ಸ್ವಾಮೀಜಿ ಹೇಳುತ್ತಾರೆ, ಅಮ್ಮ, ನಾನು ಎಷ್ಟು ಶೀಘ್ರವಾಗಿ ಕಾರ್ಯವನ್ನು ಮಾಡಬೇಕು ಅಂದುಕೊಳ್ಳುತ್ತಿದ್ದೇನೋ ಅಷ್ಟು ತ್ವರಿತ ಗತಿಯಿಂದ ಕಾರ್ಯ ಸಾಧ್ಯವಾಗುತ್ತಿಲ್ಲ. ಶ್ರೀರಾಮಕೃಷ್ಣರ ಸಂದೇಶಗಳನ್ನು ಪ್ರಚಾರ ಮಾಡಬೇಕು ಎಂಬುದೇ ನನ್ನ ಏಕಮಾತ್ರ ಉದ್ದೇಶ. ಅದಕ್ಕಾಗಿ ಒಂದು ಶಾಶ್ವತ ಸಂಸ್ಥೆಯನ್ನು ಕಟ್ಟಬೇಕು ಎಂದು ಇದ್ದೇನೆ.
ಆದರೆ ಅಷ್ಟು ವೇಗವಾಗಿ ಕಾರ್ಯ ನಡೆಯುತ್ತಿಲ್ಲ. ಈಗ ಶ್ರೀಮಾತೆಯವರು ಗೋಲಾಮ್ಮ ಮೂಲಕ ಅಲ್ಲ, ತಾವೇ ನೇರವಾಗಿ, ಇಲ್ಲ ಮಗು, ನೀನು ಏನೇನು ಕಾರ್ಯಗಳನ್ನು ಇದುವರೆಗೆ ಮಾಡಿದ್ದೀಯೋ ಮುಂದೆ ಮಾಡಲಿದ್ದೀಯೋ ಅವೆಲ್ಲವೂ ಶಾಶ್ವತವಾದ ಕಾರ್ಯಗಳೇ. ಶ್ರೀರಾಮಕೃಷ್ಣರ ಕೃಪೆಯಿಂದ ನೀನು ಶೀಘ್ರವಾಗಿ ಮಹತ್ವಪೂರ್ಣ ಕಾರ್ಯವನ್ನು ಮಾಡಲಿಕ್ಕೆ ಇದ್ದೀಯ. ಸಾವಿರಾರು ಜನ ನಿನ್ನನ್ನು ಲೋಕಗುರು, ಆಧ್ಯಾತ್ಮಿಕ ಮಾರ್ಗದರ್ಶಕ ಎಂದು ಸ್ವೀಕರಿಸುತ್ತಾರೆ ಎಂಬ ಅಭಯವಾಣಿಯನ್ನು ನೀಡಿದರು. ಸ್ವಾಮೀಜಿಯವರ ಮನಸ್ಸು ತುಂಬಿ ಬರುತ್ತೆ. ಈ ಒಂದು ಹೃದಯ ಸ್ಪರ್ಶಿ ದೃಶ್ಯವನ್ನು ನೋಡಿದಂತಹ ಎಲ್ಲರ ಹೃದಯಗಳು ತುಂಬಿ ಬಂದವು ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸ್ವಾಮೀಜಿಯವರು ಶ್ರೀಮಾತೆಯವರಿಗೆ ಉದ್ದಂಡ ಪ್ರಣಾಮವನ್ನು ಮಾಡಿ ಅಲ್ಲಿಂದ ತೆರಳುತ್ತಾರೆ. ಆದರೆ ಸ್ವಾಮೀಜಿಯವರ ಜೀವನದಲ್ಲಿ ಇಂತಹ ಘಟನೆಗಳು ಬಹುಶಃ 2-3 ಇರಬಹುದು, ಹೆಚ್ಚು ಸಿಗುವುದಿಲ್ಲ. 1897 ಮೇ 1 ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಆರಂಭ ಮಾಡಿದರು. ಪ್ರತಿ ಭಾನುವಾರ ಬಲರಾಮ ಬೋಸ್ ಎಂಬ ಭಕ್ತನ ಮನೆಯಲ್ಲಿ ರಾಮಕೃಷ್ಣ ಮಿಷನ್ನಿನ ಸಭೆ ಮೀಟಿಂಗ್ ನಡೀತಾ ಇತ್ತು. ಶ್ರೀಮಾತೆಯವರು ತಮ್ಮ ಸಂಗಾತಿಗಳ ಜೊತೆಯಲ್ಲಿ ಎಷ್ಟೋ ಮೀಟಿಂಗ್ಗಳಲ್ಲಿ ಭಾಗವಹಿಸಿದ್ದಾರೆ. ಸ್ವಾಮೀಜಿ ಆ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದರು. ಸಭೆ ಮುಗಿದ ಮೇಲೆ ಶ್ರೀಮಾತೆಯವರ ಕೋರಿಕೆಯ ಮೇರೆಗೆ ಸ್ವಾಮಿ ವಿವೇಕಾನಂದರು ಹಲವಾರು ಭಜನೆಗಳನ್ನು ಹಾಡಿ ಶ್ರೀಮಾತೆಯವರನ್ನು ಸಂಪ್ರೀತಪಡಿಸುತ್ತಿದ್ದರು. ಇದೊಂದು ಅಪರೂಪದ ದೃಶ್ಯ. ಸ್ವಾಮೀಜಿ ಹಾಡ್ತಾರೆ, ಶ್ರೀಮಾತೆಯವರು ಆ ಹಾಡುಗಳನ್ನು ಕೇಳಿ ಸಂಪ್ರೀತರಾಗ್ತಾರೆ, ಅಥವಾ ಯಾರಿಗೊತ್ತು ಭಾವ ಸಮಾಧಿಸ್ಥರಾಗಿರಲೂಬಹುದು. ತಾಯಿ ಮಗನ ಒಂದು ಆತ್ಮೀಯ ಸಂಬಂಧ. ಸ್ವಾಮೀಜಿ ಫೆಬ್ರವರಿ ತಿಂಗಳಿನಲ್ಲಿಯೇ 1897 ಗಂಗೆಯ ದಡದ ಮೇಲೆ ಬೇಲೂರು ಎಂಬ ಸ್ಥಳದಲ್ಲಿ ಒಂದು ವಿಶಾಲವಾದ ನಿವೇಶನವನ್ನು ಖರೀದಿಸಿ ಸ್ವಾಮಿ ವಿಜ್ಞಾನಾನಂದಜಿಯವರ ದಕ್ಷ ನೇತೃತ್ವದಲ್ಲಿ ಅಲ್ಲಿ ಮಠ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು. ಸ್ವಾಮೀಜಿಯವರಿಗೆ ಶ್ರೀಮಾತೆಯವರನ್ನು ಒಮ್ಮೆ ಇಲ್ಲಿಗೆ ಬರಮಾಡಿಕೊಂಡು ಅವರ ಆಶೀರ್ವಾದ ಪಡೆಯಬೇಕೆಂಬ ಆಕಾಂಕ್ಷೆ. ಅದೇ ರೀತಿ ಒಂದು ದಿನ ಶ್ರೀಮಾತೆಯವರು, ಗೋಲಾಪ್ಮ, ಸ್ವಾಮಿ ಯೋಗಾನಂದರು, ಕೃಷ್ಣಲಾಲ ಬ್ರಹ್ಮಚಾರಿಗಳು ಅವರ ಜೊತೆಯಲ್ಲಿ ದೋಣಿಯಲ್ಲಿ ಕೋಲ್ಕತ್ತಾದಿಂದ ಬೇಲೂರು ಮಠಕ್ಕೆ ಆಗಮಿಸ್ತಾರೆ. ಶ್ರೀಮಾತೆಯವರು ಬೇಲೂರಿನ ನೆಲದ ಮೇಲೆ ಪದಾರ್ಪಣೆ ಮಾಡುತ್ತಲೇ ಶಂಖ ಧ್ವನಿಯನ್ನು ಮಾಡಲಾಗುತ್ತೆ. ಸಾಧು ಬ್ರಹ್ಮಚಾರಿಗಳೆಲ್ಲರೂ ಶ್ರೀಮಾತೆಯವರ ಪಾದಗಳನ್ನು ತೊಳೆಯುತ್ತಾರೆ. ಅವರನ್ನು ಅತ್ಯಂತ ಪೂಜ್ಯ ಬುದ್ಧಿಯಿಂದ ನೀಲಾಂಬರ ಬಾಬುಗಳ ತೋಟದ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಶ್ರೀಮಾತೆಯವರು ಕುಳಿತುಕೊಂಡರೂ ಶಿಷ್ಯರು ಅವರಿಗೆ ಬೀಸಣಿಗೆಯಿಂದ ಗಾಳಿ ಹಾಕ್ತಾರೆ. ವಿಶ್ರಾಂತಿಯಾದ ಮೇಲೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಗರ್ಭಗೃಹದಲ್ಲಿ ಶ್ರೀರಾಮಕೃಷ್ಣರ ಪೂಜೆಯನ್ನು ಮಾಡಿದರು. ಅನ್ನ ನೈವೇದ್ಯವನ್ನು ಅರ್ಪಿಸಿದರು. ಎಲ್ಲ ಭಕ್ತರಿಗೆ ಪ್ರಸಾದ ಕೊಡಲಾಯಿತು. ಶ್ರೀಮಾತೆಯವರು ತಾವು ಪ್ರಸಾದ ತೆಗೆದುಕೊಂಡು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರು. ಈಗ ಅವರು ಹೊರಟು ನಿಂತಾಗ ಕೃಷ್ಣಲಾಲ ಬ್ರಹ್ಮಚಾರಿಗಳು, ಸ್ವಾಮಿ ಬ್ರಹ್ಮಾನಂದಜಿಯವರು ತಾವು ಸ್ವಾಮೀಜಿಯವರು ಹೊಸದಾಗಿ ಕೊಂಡುಕೊಂಡಂತಹ ನಿವೇಶನದಲ್ಲಿ ಆಗಮಿಸಿ ಆಶೀರ್ವದಿಸಬೇಕೆಂದು ಕೋರಿಕೊಂಡಿದ್ದಾರೆ ಎಂದು ಹೇಳಿದಾಗ ಶ್ರೀಮಾತೆಯವರು ನೀಲಾಂಬರ ಬಾಬುಗಳ ತೋಟದ ಮನೆಯಿಂದ ಹತ್ತಿರದಲ್ಲೇ
ಪಕ್ಕದ್ದೇ ಜಮೀನು ನಡೆದುಕೊಂಡು ಬೇಲೂರು ಮಠದ ಆವರಣದಲ್ಲಿ ಪ್ರವೇಶ ಮಾಡ್ತಾರೆ. ಶ್ರೀಮಾತೆಯವರು ಅಲ್ಲೆಲ್ಲ ಓಡಾಡಿದರು. ಶ್ರೀಮಾತೆಯವರು ಹೇಳ್ತಾರೆ, ಆಹಾ, ಕೊನೆಗೂ ಹುಡುಗರಿಗೆ ಉಳಿದುಕೊಳ್ಳಲಿಕ್ಕೆ ಒಂದು ನೆಲೆ ಅಂತ ಆಯಿತು. ಶ್ರೀರಾಮಕೃಷ್ಣರು ದೀರ್ಘಕಾಲದ ನಂತರ ಕೃಪೆ ಮಾಡಿದ್ದಾರೆ. ಅಲ್ಲದೆ ಈ ಸ್ಥಳ ಎಷ್ಟು ಮನೋಹರವಾಗಿದೆ. ಇಲ್ಲಿಂದ ದಕ್ಷಿಣೇಶ್ವರ ದೇವಸ್ಥಾನದ ಗೋಪುರ ಕಾಣಿಸುತ್ತದೆ. ಇಲ್ಲಿ ಬಂದು ಜನ ಶ್ರೀರಾಮಕೃಷ್ಣರ ಸಾಧನಾವಧಿಯ ಅಂದಿನ ದಿನಗಳನ್ನು ಸ್ಮರಿಸಿಕೊಳ್ಳಬಹುದು ಎಂದು ಹೇಳುತ್ತಾರೆ. ಅಲ್ಲದೆ ಇನ್ನೊಂದು ಸಂದರ್ಭದಲ್ಲಿ ಶ್ರೀಮಾತೆಯವರು ಶ್ರೀರಾಮಕೃಷ್ಣರು ಗುಡಿಸಲು ಕಟ್ಟಿಕೊಂಡು ಇದೇ ಬೇಲೂರು ಮಠ ಎಲ್ಲಿ ನಿರ್ಮಾಣ ಆಗ್ತಾ ಇದೆಯಲ್ಲ ಅದೇ ಸ್ಥಳದಲ್ಲಿ ವಾಸವಾಗಿದ್ದರು ಎಂದು ಒಂದು ದರ್ಶನದಲ್ಲಿ ನಾನು ಕಂಡಿದ್ದೆ ಎಂದೂ ಹೇಳುತ್ತಾರೆ. ಹೀಗೆ ಶ್ರೀಮಾತೆಯವರು ಆ ಸಾಧು ಬ್ರಹ್ಮಚಾರಿಗಳನ್ನು ಮನದಣಿಯೇ ಆಶೀರ್ವದಿಸಿ ಮರಳಿ ಕೋಲ್ಕತ್ತಕ್ಕೆ ಹೋಗುತ್ತಾರೆ. 1898ರಲ್ಲಿ ಪ್ಲೇಗ್ ಮಹಾಮಾರಿ ಇಡೀ ಕೋಲ್ಕತ್ತಾ ಮಹಾನಗರವನ್ನು ಸಂತ್ರಸ್ತಗೊಳಿಸಿತು. ಎಲ್ಲಿ ನೋಡಿದರಲ್ಲಿ ಜನ ಪ್ರಾಣ ಭಯದಿಂದ ಓಡಿ ಹೋಗ್ತಾ ಇದ್ದಾರೆ. ಎಲ್ಲಿ ನೋಡಿದರಲ್ಲಿ ಮರಣದ ದೃಶ್ಯಗಳು. ಅದನ್ನು ಕಂಡು ಸ್ವಾಮೀಜಿಯವರಿಗೆ ಸುಮ್ಮನಿರಲಾಗಲಿಲ್ಲ. ಅವರು ಪರಿಹಾರ ಕಾರ್ಯದಲ್ಲಿ ತಮ್ಮ ಸ್ವಯಂ ಸೇವಕರೊಡಗೂಡಿ ಸಾಧು ಬ್ರಹ್ಮಚಾರಿಗಳ ಒಡಗೂಡಿ ಧುಮುಕಿಯೇ ಬಿಟ್ಟರು. ಸ್ವಾಮೀಜಿಯವರಿಗೆ ಹಣದ ಅಭಾವ ಇದೆ. ಆದರೆ ಸ್ವಾಮೀಜಿ ಹಿಂಜರಿಯುವವರಲ್ಲ. ಸ್ವಾಮೀಜಿ ಹೇಳುತ್ತಾರೆ, ಸಂದರ್ಭ ಬಂದರೆ ನಾವು ಬೇಲೂರು ಮಠವನ್ನೇ ಮಾರಿಬಿಡೋಣ. ನಾವೆಲ್ಲ ಸನ್ಯಾಸಿಗಳು, ನಮಗೆ ಮಠ ಕಟ್ಟಡ ಎಲ್ಲ ಏಕೆ ಬೇಕು? ನಾವೆಲ್ಲ ಮರದ ಕೆಳಗೆ ವಾಸ ಮಾಡಬೇಕಾದವರು, ನಾವು ಕೈಯಲ್ಲಿ ಭಿಕ್ಷೆಯನ್ನು ತಿನ್ನಬೇಕಾದವರು. ಆದ್ದರಿಂದ ಪ್ಲೇಗ್ ರೋಗಿಗಳ ಸಹಾಯಾರ್ಥವಾಗಿ ಅವಶ್ಯಕತೆ ಬಿದ್ದರೆ ಬೇಲೂರು ಮಠವನ್ನು ಮಾರಿಬಿಡೋಣ ಎಂದು ಹೇಳಿಬಿಟ್ರು. ಸ್ವಾಮೀಜಿಯವರ ವ್ಯಕ್ತಿತ್ವ ಎಷ್ಟು ಪ್ರಬಲವಾಗಿತ್ತು ಅಂದರೆ ಅವರು ಏನಾದರೂ ಒಂದು ಮಾತನ್ನು ಹೇಳಿದರೆ ಯಾರಿಂದಲೂ ವಿರೋಧಿಸಲು ಆಗುತ್ತಿರಲಿಲ್ಲ. ಅಲ್ಲದೆ ಸ್ವಾಮೀಜಿಯವರ ಗುರುಭಾಯಿಗಳೆಲ್ಲರೂ ಸ್ವಾಮೀಜಿಯವರಿಗೆ ಅತ್ಯಂತ ವಿಧೇಯರಾಗಿ ಇರ್ತಾ ಇದ್ದವರು. ಈಗ ಏನು ಮಾಡುವುದು? ಮಠವನ್ನು ಮಾರಿಬಿಡುವುದಾ? ಸ್ವಾಮಿ ಶಿವಾನಂದಜಿಯವರು ಮೆಲ್ಲನೆ ಉಸುರಿದರು. ನರೇನ್, ನೀನು ಪ್ರತಿಯೊಂದನ್ನು ಶ್ರೀಮಾತೆಯವರನ್ನು ಕೇಳಿ ತೀರ್ಮಾನ ತೆಗೆದುಕೊಳ್ತಾ ಇದ್ದೆ ಅಲ್ವಾ? ಈ ವಿಷಯದಲ್ಲಿ ಶ್ರೀಮಾತೆಯವರ ತೀರ್ಮಾನ ಏನು ಅಂತ ಕೇಳುವುದು ಸೂಕ್ತವಾದುದಲ್ಲವೇ? ಹೌದಲ್ಲವೇ? ಸ್ವಾಮೀಜಿಯವರು ಸ್ವಾಮಿ ಶಿವಾನಂದರು, ಸ್ವಾಮಿ ಬ್ರಹ್ಮಾನಂದರು, ಸ್ವಾಮಿ ಶಾರದಾನಂದಜಿಯವರ ಜೊತೆಯಲ್ಲಿ ಶ್ರೀಮಾತೆಯವರ ಬಳಿಗೆ ಹೋದರು, ವಿಷಯವನ್ನು ಪ್ರಸ್ತಾಪಿಸಿದರು. ಶ್ರೀಮಾತೆಯವರು ಒಂದೇ ಧ್ವನಿಯಲ್ಲಿ ಬೇಲೂರು ಮಠವನ್ನು ಮಾರಲಿಕ್ಕೆ ನರೇಂದ್ರ ಯಾರು? ನೋಡಿದರೆ ಸ್ವಾಮೀಜಿಯವರೇ ಆ ಜಾಗ ಖರೀದಿಸಿದ್ದು, ಸ್ವಾಮೀಜಿಯವರೇ ಅಲ್ಲಿ ಕಟ್ಟಡ ಎಲ್ಲ ಕಟ್ತಾ ಇರೋದು. ಶ್ರೀಮಾತೆಯವರು ಹೇಳುತ್ತಿದ್ದಾರೆ, ಬೇಲೂರು ಮಠವನ್ನು ಮಾರಲಿಕ್ಕೆ ನರೇಂದ್ರ ಯಾರು? ಅದು ಶ್ರೀರಾಮಕೃಷ್ಣರ ಇಚ್ಛೆಯಿಂದ ಕಟ್ಟಲ್ಪಟ್ಟದ್ದು. ಅದು ರಾಮಕೃಷ್ಣರ ಇಚ್ಛೆಯಂತೆ ಯಾವಾಗಲೂ ಇರುತ್ತದೆ. ಶ್ರೀಮಾತೆಯವರು ಹೇಳ್ತಾರೆ, ನೀವೆಲ್ಲರೂ ನನ್ನ ಧೀರ ಪುತ್ರರು, ನೀವು ಬೇಕಿದ್ರೆ ಮಠ ಇಲ್ಲದೆ ವಾಸವಾಗಿರ್ತೀರಾ. ಆದರೆ ಮುಂದೆ ಬರುವವರು ಇದ್ದಾರಲ್ಲ, ಅವರಿಗೆ ಮಠದ ಅವಶ್ಯಕತೆ ಇರುತ್ತೆ. ಅಲ್ಲದೆ ಪ್ಲೇಗ್ ಪರಿಹಾರ ಕಾರ್ಯವೊಂದಕ್ಕೆ ತಲೆತಲಾಂತರಗಳವರೆಗೆ ಧರ್ಮ ಪ್ರಚಾರ ಮಾಡುವಂತಹ ಒಂದು ಸಂಸ್ಥೆಯ ಸ್ಥಳವನ್ನು ಮಾರುವ ಅವಶ್ಯಕತೆ ಇಲ್ಲ. ರಾಮಕೃಷ್ಣ ಮಿಷನ್ನಿನ ಧ್ಯೇಯೋದ್ದೇಶ ಪ್ಲೇಗ್ ಪರಿಹಾರದೊಂದಿಗೆ ಮುಕ್ತಾಯವಾಗಿ ಹೋಗಬಾರದು.
ಎಂಬ ಪ್ರಸಿದ್ಧವಾದ ಮಾತುಗಳನ್ನು ಹೇಳಿದಾಗ ಸ್ವಾಮಿ ವಿವೇಕಾನಂದರು ಕೂಡಲೇ ಒಪ್ಪಿಕೊಂಡು ಬಿಡ್ತಾರೆ. ಅಲ್ಲದೆ ಮಠ ಮಾರುವ ಸಂದರ್ಭ ಬರಲಿಲ್ಲ, ಹಣ ಸಹಾಯ ವಿವಿಧ ಮೂಲಗಳಿಂದ ಒದಗಿ ಬಂತು, ಆ ಮಾತು ಬೇರೆ. ಆದರೆ ಶ್ರೀಮಾತೆಯವರ ತೀರ್ಮಾನವನ್ನು ಸ್ವಾಮಿ ವಿವೇಕಾನಂದರು ಯಾವತ್ತೂ ಮೀರಿ ಹೋಗುತ್ತಿರಲಿಲ್ಲ. ಬೇಲೂರು ಮಠದಲ್ಲಿ ಒಬ್ಬ ಅಡಿಗೆಯವನು ಇದ್ದ. ಅವನು ಹೋಗಿ ಯಾವುದೋ ಒಂದು ವಸ್ತುವನ್ನು ಕದ್ದು ಬಿಟ್ಟಿದ್ದಾನೆ. ಸ್ವಾಮೀಜಿ ಗಮನಕ್ಕೆ ಬಂತು. ಸ್ವಾಮೀಜಿ ಅವನನ್ನು ಉದ್ಯೋಗದಿಂದ ತೆಗೆದು ಹಾಕಿಬಿಟ್ರು. ಅವನು ದುಃಖದಿಂದ ಶ್ರೀಮಾತೆಯವರ ಬಳಿಗೆ ಹೋಗ್ತಾನೆ. ಶ್ರೀಮಾತೆಯವರ ಹತ್ತಿರ ಹೋಗಿ, ಅಮ್ಮ, ನಾನು ತಪ್ಪು ಮಾಡಿದ್ದೇನೆ, ಹೌದು. ಅದಕ್ಕೆ ಕಾರಣ ನನ್ನ ಬಡತನ. ನಾನು ಬಹಳ ಕಷ್ಟದಲ್ಲಿದ್ದೇನೆ. ಆದ್ದರಿಂದ ನಾನು ಹಣ ಕದಿಯುವಂತೆ ಆಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ದಯವಿಟ್ಟು ನನ್ನನ್ನು ಮತ್ತೆ ಅಡುಗೆ ಕೆಲಸಕ್ಕೆ ಸೇರಿಸಿಕೊಳ್ಳಿ ಅಂತ ಕೇಳಿದ. ಶ್ರೀಮಾತೆಯವರಿಗೆ ಸಹಜವಾಗಿಯೇ ಅತ್ಯಂತ ಕರುಣೆ. ಶ್ರೀಮಾತೆಯವರು ಏನು ಮಾಡಿದರು, ಆಗ ಕಾರ್ಯನಿಮಿತ್ತವಾಗಿ ಸ್ವಾಮಿ ಪ್ರೇಮಾನಂದಜಿಯವರು ಉದ್ಬೋಧನಕ್ಕೆ ಬಂದಿದ್ದರು. ಅವರನ್ನು ಕರೆದು, ಬಾಬುರಾಮ, ನರೇಂದ್ರ ಇವನನ್ನು ಕೆಲಸದಿಂದ ತೆಗೆದು ಹಾಕಿದ್ದಾನೆ. ಪಾಪ ಅವನು ತಪ್ಪು ಮಾಡಿದ್ದಾನೆ, ಹೌದು. ಆದರೆ ಅವನಿಗೆ ಬಹಳ ಕಷ್ಟಗಳಿವೆ. ಅವನು ಅಸಹಾಯಕನಾಗಿ ಆ ರೀತಿ ಮಾಡಿದ್ದಾನೆ. ನೀನು ಇವನನ್ನು ಮತ್ತೆ ಕರೆದುಕೊಂಡು ಹೋಗು, ಇವನನ್ನು ಕೆಲಸಕ್ಕೆ ತೆಗೆದುಕೋ ಎಂದು ಹೇಳಿಬಿಟ್ರು. ಸ್ವಾಮಿ ಪ್ರೇಮಾನಂದರು, ನಾನು ಏನಾದರೂ ಇವನನ್ನು ಮತ್ತೆ ಕೆಲಸಕ್ಕೆ ಕರೆದುಕೊಂಡು ಹೋದರೆ ಸ್ವಾಮಿ ವಿವೇಕಾನಂದರು ನನ್ನನ್ನು ಗದರಿಸುತ್ತಾರೆ ಎಂದು ಹೇಳಲಿಕ್ಕೆ ಪ್ರಯತ್ನಿಸಿದರು. ಆದರೆ ಶ್ರೀಮಾತೆಯವರು ಬಿಡಲಿಲ್ಲ. ಕೊನೆಗೆ ಸ್ವಾಮಿ ಪ್ರೇಮಾನಂದಜಿಯವರು ಆ ಅಡುಗೆಯವನನ್ನು ದೋಣಿಯಲ್ಲಿ ಬೇಲೂರು ಮಠಕ್ಕೆ ಕರೆದುಕೊಂಡು ಹೋದರು. ಅವರು ದೋಣಿಯಿಂದ ಕೆಳಕ್ಕೆ ಇಳಿಯಲಿಕ್ಕಿಲ್ಲ, ಸ್ವಾಮಿ ವಿವೇಕಾನಂದರು ನೋಡಿಯೇ ಬಿಟ್ಟರು. ನೋಡು ಬಾಬುರಾಮನ ಕೆಲಸ ಎಂದು ಅವರು ಗದರಿಸಬೇಕಿತ್ತು. ಅಷ್ಟರಲ್ಲಿ ಸ್ವಾಮಿ ಪ್ರೇಮಾನಂದಜಿಯವರು, ಇದು ಶ್ರೀಮಾತೆಯವರ ಆದೇಶ, ಇದು ಶ್ರೀಮಾತೆಯವರ ಆದೇಶ ಎಂದು ಹೇಳಿದಾಗ ಎಲ್ಲರೂ, ಅದರಲ್ಲೂ ಸ್ವಾಮಿ ವಿವೇಕಾನಂದರು ಸುಮ್ಮನಾಗಿ ಬಿಟ್ಟರು. ಹೀಗೆ ಶ್ರೀಮಾತೆಯವರ ಪ್ರತಿಯೊಂದು ವಾಕ್ಯವನ್ನು ಸ್ವಾಮಿ ವಿವೇಕಾನಂದರಂತಹ ದಿಗ್ಗಜರು ಚಾಚೂ ತಪ್ಪದೆ ಪರಿಪಾಲಿಸುತ್ತಿದ್ದರು. ಸ್ವಾಮಿ ವಿವೇಕಾನಂದರು ತಮ್ಮ ಬಳಿಗೆ ಬಂದಂತಹ 3 ಪಾಶ್ಚಾತ್ಯ ಶಿಷ್ಯೆಯರು, ಅವರ ಹೆಸರು ಶ್ರೀಮತಿ ಸಾರಾ ಬುಲ್, ಮಿಸ್ ಜೋಸೆಫಿನ್ ಮ್ಯಾಕ್ಲಾಡ್, ಸೋದರಿ ನಿವೇದಿತಾ. ಅವರು 3 ಉತ್ತರ ಭಾರತ ಮತ್ತು ಕಾಶ್ಮೀರದ ತೀರ್ಥಯಾತ್ರೆಗೆಂದು ಹೊರಟಾಗ ಸ್ವಾಮೀಜಿ ತಾವೂ ಅವರ ಜೊತೆಯಲ್ಲಿ ಹೊರಟರು. ವಿವಿಧ ಕ್ಷೇತ್ರಗಳನ್ನು ದಾಟಿ ಕಾಶ್ಮೀರಕ್ಕೆ ಹೋದಾಗ ಕಾಶ್ಮೀರದಲ್ಲಿ ಓರ್ವ ಮುಸಲ್ಮಾನ ಫಕೀರನ ಶಿಷ್ಯ ಸ್ವಾಮೀಜಿಯವರಿಂದ ವಿಶೇಷವಾಗಿ ಪ್ರಭಾವಿತನಾದ. ಅವನು ಸ್ವಾಮೀಜಿಯವರ ಹತ್ತಿರ ಮತ್ತೆ ಮತ್ತೆ ಬಂದು ಹೋಗ್ತಾ ಇದ್ದ. ಅದನ್ನು ಗಮನಿಸಿದ ಆ ಶಿಷ್ಯ, ಅವನ ಗುರು, ಆ ಫಕೀರ, ಅವನು ತನ್ನ ಶಿಷ್ಯನಿಗೆ, ಇನ್ನು ಮೇಲೆ ನೀನು ಸ್ವಾಮಿ ವಿವೇಕಾನಂದರ ಹತ್ರ ಹೋಗಬಾರ್ದು ಎಂದು ಎಚ್ಚರಿಕೆ ಕೊಟ್ಟ. ಅವನು ಕೇಳಲಿಲ್ಲ. ಆಗ ಆ ಫಕೀರ ತನ್ನ ಮಂತ್ರಶಕ್ತಿಯನ್ನು ಪ್ರಯೋಗಿಸಿಯೇ ಬಿಟ್ಟ. ತನ್ನ ಶಿಷ್ಯನಿಗೆ ತಾನು ಸ್ವಾಮಿ ವಿವೇಕಾನಂದರಿಗಿಂತ ಹೆಚ್ಚು ಅಂತ ತೋರಿಸಬೇಕಲ್ವಾ, ಅದಕ್ಕಾಗಿ ಅವನು ಮಂತ್ರಶಕ್ತಿಯನ್ನು ಪ್ರಯೋಗಿಸಿ ಸ್ವಾಮೀಜಿಯವರು ಇನ್ನು 3 ದಿನಗಳ ಒಳಗೆ ಹೊಟ್ಟೆ ನೋವು ಮತ್ತು ವಾಂತಿಯಾಗಿ ಈ ಸ್ಥಳವನ್ನು ಬಿಟ್ಟು ಹೊರಟು ಹೋಗುವಂತಾಗಲಿ
ಎಂದು ಹೇಳಿದ. ಅದು ಅದೇ ರೀತಿ ಆಗಿಬಿಡ್ತು. ನಿಜ, ಸ್ವಾಮೀಜಿಯವರಿಗೆ ಈ ಮುಂಚೆಯಿಂದಲೇ ಹಲವಾರು ಆರೋಗ್ಯ ತೊಂದರೆಗಳು ಇದ್ದವು. ಆದರೆ ಆ ಫಕೀರನ ಮಾತಿನಂತೆ ಹೊಟ್ಟೆ ನೋವು, ವಾಂತಿಯಾಗಿ ಅವರು ಕಾಶ್ಮೀರವನ್ನು ಬಿಟ್ಟು ಬರುವಂತೆ ಆಯಿತು. ಅವರು ಕೋಲ್ಕತ್ತಾ ಬಂದಾಗ ದುರ್ಗಾ ಪೂಜೆಯ ಸಂದರ್ಭ. ದುರ್ಗಾ ಪೂಜೆಯಾಗಿ 3 ವಾರಗಳ ನಂತರ ಸ್ವಾಮಿ ವಿವೇಕಾನಂದರು ಶ್ರೀಮಾತೆಯವರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಸ್ವಾಮೀಜಿಯವರ ಮನಸ್ಸಿನಲ್ಲಿ ಆ ಕಾಶ್ಮೀರದ ಘಟನೆಯ ಕುರಿತು ಬಹಳ ಅಸಮಾಧಾನ ಇತ್ತು. ಅದು ಇನ್ನೂ ಸರಿ ಹೋಗಿರಲಿಲ್ಲ. ಅವರಿಗೆ ಯಾಕೆ ಅಸಮಾಧಾನ ಅಂದರೆ, ಶ್ರೀರಾಮಕೃಷ್ಣರ ಶಿಷ್ಯನಾಗಿ ನನಗೆ ಈ ರೀತಿ ಆಗುವಂತಾಯ್ತಾ? ಶ್ರೀರಾಮಕೃಷ್ಣರ ಶಕ್ತಿಗೆ ಇದು ಅಪಮಾನ ಅಲ್ವಾ? ಯಾಕೆ ಈ ರೀತಿ ಆಗಬೇಕಿತ್ತು ಅಂತ ಸ್ವಾಮೀಜಿಯವರಿಗೆ ಒಂದು ಅಸಮಾಧಾನ. ಸರಿ, ಅದನ್ನು ಯಾರ ಮುಂದೆ ತೋಡಿಕೊಳ್ಳಿಕ್ಕಾಗಲ್ಲ, ಕೇವಲ ಶ್ರೀಮಾತೆಯವರ ಮುಂದೆ ಮಾತ್ರ ವ್ಯಕ್ತಪಡಿಸಬಹುದು. ಈಗ ಸ್ವಾಮೀಜಿ ಶ್ರೀಮಾತೆಯವರ ಭೇಟಿಗೆಂದು ಬಂದಿದ್ದಾರೆ. ಮಾತಿನ ನಡುವೆ ಕಾಶ್ಮೀರದ ಫಕೀರ ಕೊಟ್ಟ ಶಾಪದ ವಿಷಯ ಬಂತು. ಸ್ವಾಮೀಜಿಯವರು ಕೋಪದಿಂದ, ಅಂದರೆ ತುಸು ಮುನಿಸಿನಿಂದ ಶ್ರೀಮಾತೆಯವರ ಹತ್ತಿರ, ನಿಮ್ಮ ರಾಮಕೃಷ್ಣರ ಶಕ್ತಿಯೆಲ್ಲ ಇಷ್ಟೇನೆ, ಯಾರೋ ಒಬ್ಬ ಮುಸಲ್ಮಾನ ಫಕೀರ ಶಾಪ ಕೊಟ್ಟ, ಅದು ಈಡೇರುವಂತೆ ಆಗಿಬಿಡ್ತು ಎಂದು ಹೇಳಿಬಿಟ್ರು. ಶ್ರೀಮಾತೆಯವರು ಬಹಳ ಸಮಾಧಾನವಾಗಿ ಸ್ವಾಮೀಜಿಯವರಿಗೆ ಸಾಂತ್ವನ ನೀಡುವ ಧ್ವನಿಯಲ್ಲಿ, ಜಗತ್ತಿನಲ್ಲಿ ನಿಜವಾದ ಆಧ್ಯಾತ್ಮಿಕತೆ ಇರುವ ಹಾಗೆ ಈ ಮಾಟ ಮಂತ್ರಗಳು ಇವೆ ಅಪ್ಪ, ಇವನ್ನೆಲ್ಲ ಒಪ್ಪಿಕೊಳ್ಳಬೇಕಾಗತ್ತೆ. ಅಲ್ಲದೆ ಶ್ರೀರಾಮಕೃಷ್ಣರಿಗೆ ಅವರ ಅಣ್ಣನ ಮಗ ಹಲಧಾರಿ ಶಾಪ ಕೊಟ್ಟಿದ್ದ. ಆ ಶಾಪದಿಂದ ಶ್ರೀರಾಮಕೃಷ್ಣರು ರಕ್ತವಾಂತಿಯನ್ನು ಮಾಡುವಂತೆ ಆಯಿತು. ಅದರಿಂದ ಅವರ ಪ್ರಾಣ ಉಳಿಯುವಂತಾಯಿತು. ಒಳ್ಳೆಯ ಉದ್ದೇಶವೇ ಈಡೇರಿತು. ಹೀಗೆ ಈ ಮಾಟ ಮಂತ್ರಗಳು ಕೆಲಸ ಮಾಡುತ್ತವೆ. ಅಲ್ಲದೆ ನೀನು ಕೇಳಿರಬೇಕು, ಶಂಕರಾಚಾರ್ಯರಿಗೆ ಒಬ್ಬ ತಾಂತ್ರಿಕ ಶಾಪ ಕೊಟ್ಟಿದ್ದರಿಂದ ಅವರು ಕಾಯಿಲೆಯಿಂದ ನರಳುವಂತಾಯಿತು. ಇವನ್ನೆಲ್ಲ ಒಪ್ಪಿಕೊಳ್ಳಬೇಕಾಗತ್ತೆ ಎಂದು ಶ್ರೀಮಾತೆಯವರು ಹೇಳಿದರು. ಸ್ವಾಮೀಜಿಯವರಿಗೆ ಒಪ್ಪಿಗೆಯಾಗಲಿಲ್ಲ. ನಿಮ್ಮ ರಾಮಕೃಷ್ಣರ ಶಕ್ತಿಯೆಲ್ಲ ಅಷ್ಟೇ ಅನ್ನಿ ಎಂದು ಶ್ರೀಮಾತೆಯವರ ಹತ್ತಿರ ತಮ್ಮ ದುಗುಡವನ್ನು ತೋಡಿಕೊಳ್ತಾರೆ. ಶ್ರೀಮಾತೆಯವರಿಗೆ ಬಹಳ ತಮಾಷೆ ಅನ್ನಿಸ್ತು. ಶ್ರೀಮಾತೆಯವರು ಯಾವ ಮಾತನ್ನು ಹೇಳಿದರೂ ಸ್ವಾಮೀಜಿ ಒಪ್ಪಲಿಲ್ಲ. ಕೊನೆಗೆ ಶ್ರೀಮಾತೆಯವರು, ನೀನು ಏನು ಬೇಕಿದ್ರೂ ಹೇಳು, ಆದರೆ ನಿನ್ನ ಜುಟ್ಟು ಮಾತ್ರ ಶ್ರೀರಾಮಕೃಷ್ಣರ ಕೈಯಲ್ಲೇ ಇದೆಯಲ್ಲ ಎಂದು ಹೇಳಿದಾಗ ಸ್ವಾಮೀಜಿ ಸುಮ್ಮನಾಗಬೇಕಾಯಿತು. ಹೌದು, ನನ್ನ ಜುಟ್ಟು ಅವ್ರ ಕೈಯಲ್ಲಿದೆ, ಈಗ ಏನು ಮಾಡಿದ್ರೂ ಬಿಡಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಇನ್ನೊಂದು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಶ್ರೀಮಾತೆಯವರ ಹತ್ತಿರ, ನನ್ನ ಮನಸ್ಸಿನಲ್ಲಿ ಅದ್ವೈತ ಭಾವನೆ ಮತ್ತೆ ಮತ್ತೆ ಬರ್ತಾ ಇದೆ. ಅದ್ವೈತ ಭಾವನೆ ಅಂದ್ರೇನು? ಇಡೀ ಜಗತ್ತೆಲ್ಲ ಬ್ರಹ್ಮವೇ ಆಗಿದೆ, ಇಡೀ ಜಗತ್ತೆಲ್ಲ ಬ್ರಹ್ಮವಸ್ತುವೇ ಆಗಿದೆ ಎಂಬ ಭಾವನೆ ಮರಮರಳಿ ಬರುತ್ತಾ ಇದೆ. ಇಡೀ ಜಗತ್ತು ಕರಗಿ ಕರಗಿ ಲಯವಾಗ್ತಾ ಇದೆ ಎಂದು ಹೇಳಿದರು. ಬಹಳ ಅತ್ಯುಚ್ಚ ಕೋಟಿಯ ಮನಸ್ಥಿತಿ. ಅದನ್ನು ಯಾರೆಂದರೆ ಅವರ ಮುಂದೆ ಹೇಳುವಂತಿಲ್ಲ, ಶ್ರೀಮಾತೆಯವರಂಥವರ ಮುಂದೆಯೇ ಹೇಳಬಹುದಾದದ್ದು. ಶ್ರೀಮಾತೆಯವರು ತಮಾಷೆಯಾಗಿ, ಮಗು, ಆದರೆ ನೀನು ನನ್ನನ್ನು ಹಾರಿಸಿ ಹಾಕಬೇಡ, ಎಲ್ಲವೂ ಕರಗಿ ಕರಗಿ ಹೋಗ್ತಾ ಇದೆ, ಎಲ್ಲವೂ ಹಾರಿ ಹೋಗ್ತಾ ಇದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, ಆದರೆ ನೀನು ನನ್ನನ್ನು ಹಾರಿಸಬೇಡ ಎಂದು ಹೇಳಿದರು. ಸ್ವಾಮಿ ವಿವೇಕಾನಂದರು ತಕ್ಷಣ, ಇಲ್ಲ ಅಮ್ಮ,
ಅದು ಯಾವತ್ತಾದರೂ ಸಾಧ್ಯವಾ? ಯಾವ ಜ್ಞಾನ ಗುರುವನ್ನು ಅಲ್ಲಗಳೆಯುತ್ತದೆಯೋ ಅದು ಅಜ್ಞಾನ. ಅಂದ್ರೇನೋ ಸ್ವಾಮೀಜಿ ಶ್ರೀಮಾತೆಯವರನ್ನು ಗುರು ಅಂತ ನೋಡ್ತಿದ್ರು. ಸ್ವಾಮೀಜಿ ಶ್ರೀಮಾತೆಯವರು ಬೇರೆಯಲ್ಲ, ಶ್ರೀರಾಮಕೃಷ್ಣರು ಬೇರೆಯಲ್ಲ ಎಂದು ನೋಡುತ್ತಿದ್ದರು. ಯಾವ ಜ್ಞಾನ ಗುರುವನ್ನು ಅಲ್ಲಗಳೆಯುತ್ತದೆಯೋ ಅದು ಜ್ಞಾನವೇ ಅಲ್ಲ. ಗುರುವನ್ನು ಅಲ್ಲಗಳೆದರೆ ಜ್ಞಾನಕ್ಕೆ ತಳಹದಿಯಲ್ಲಿದೆ. ಇಲ್ಲ ಅಮ್ಮ, ನಿಮ್ಮನ್ನು ಹಾರಿಸಿ ಹಾಕುವುದಿಲ್ಲ ಎಂದರು. ಇಷ್ಟೊತ್ತಿಗೆ ಶ್ರೀಮಾತೆಯವರಲ್ಲಿ ಅದ್ವೈತ ಭಾವನೆ ಜಾಗೃತ ಆಯಿತು. ಅವರು ಹೇಳುತ್ತಾರೆ, ಇಲ್ಲ, ಎಲ್ಲ ಕರಗಿ ಹೋಗುತ್ತದೆ, ಎಲ್ಲ ಕರಗಿ ಹೋಗುತ್ತದೆ. ತಾಯಿಯೊಬ್ಬಳೇ ಉಳಿಯುತ್ತಾಳೆ. ಕೊನೆಯಲ್ಲಿ ತಾಯಿಯೊಬ್ಬಳೇ ಉಳಿಯುತ್ತಾಳೆ. ಹೌದು. ಹೀಗೆ ಸ್ವಾಮೀಜಿಯವರ ಭಾವನೆಗಳ ಎತ್ತರವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಎತ್ತರ ಇದ್ದದ್ದು ಶ್ರೀಮಾತೆಯವರೊಬ್ಬರಿಗೇನೆ, ಅಥವಾ ಅಂಥ ಇನ್ನು ಕೆಲವು ಬೆರಳೆಣಿಕೆಯ ವ್ಯಕ್ತಿಗಳಿಗೆ ಮಾತ್ರ. ಶ್ರೀಮಾತೆಯವರಲ್ಲಿ ಸ್ವಾಮೀಜಿಯವರ ಭಕ್ತಿ, ಗೌರವ, ಅದರ ಆಳ ಎಷ್ಟು ಇತ್ತು ಎಂಬುದನ್ನು ಸಾಮಾನ್ಯರಾದ ನಾವು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಾರಿ ಶ್ರೀಮಾತೆಯವರು ಬಲರಾಮ ಬೋಸ್ನ ಮನೆಯಲ್ಲಿ ಇದ್ದಾರೆ. ಸ್ವಾಮಿ ವಿಜ್ಞಾನಾನಂದರು ಮತ್ತು ಸ್ವಾಮಿ ವಿವೇಕಾನಂದರು ಅಲ್ಲಿಗೆ ಬಂದಿದ್ದಾರೆ. ಸ್ವಾಮಿ ವಿಜ್ಞಾನಾನಂದರಿಗೆ ಶ್ರೀಮಾತೆಯವರ ಬಗ್ಗೆ ಬಹಳ ಭಕ್ತಿ, ಗೌರವ. ಆದರೆ ಅವರು ಶ್ರೀಮಾತೆಯವರ ಹತ್ತಿರ ಹೋಗುತ್ತಿದ್ದುದು ಅಪರೂಪ. ಸ್ವಾಮೀಜಿ ಸ್ವಾಮಿ ವಿಜ್ಞಾನಾನಂದರ ಹತ್ರ, ನೀನು ಶ್ರೀಮಾತೆಯವರಿಗೆ ಪ್ರಣಾಮ ಮಾಡಿ ಬಂದೆಯಾ ಎಂದು ಕೇಳಿದರು. ಅವರು ಇಲ್ಲ ಅಂತ ಹೇಳಿದರು. ಹೋಗು ಹೋಗು, ಹೋಗಿ ಪ್ರಣಾಮ ಮಾಡಿ ಬಾ ಎಂದು ಹೇಳಿದರು. ಸ್ವಾಮಿ ವಿಜ್ಞಾನಾನಂದರು ಹೋಗಿ ಶ್ರೀಮಾತೆಯವರ ಹತ್ರ ಹೋಗಿ ಅವರಿಗೆ ಬಗ್ಗಿ ತಲೆಯನ್ನು ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡಿ ಎದ್ದು ನಿಂತರು. ಅಷ್ಟರಲ್ಲಿ ಒಂದು ಧ್ವನಿ ಕೇಳಿಸ್ತು. ಜಗನ್ಮಾತೆಗೆ ಪ್ರಣಾಮ ಮಾಡುವ ವಿಧಾನ ಹೀಗೇನು? ನೋಡಿದರೆ ಸ್ವಾಮಿ ವಿವೇಕಾನಂದರ ಧ್ವನಿ. ಸ್ವಾಮಿ ವಿಜ್ಞಾನಾನಂದರು ಸ್ವಾಮೀಜಿ ತಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತಾರೆ ಎಂದು ಊಹಿಸಿರಲಿಲ್ಲ. ನೋಡಿದರೆ ಸ್ವಾಮೀಜಿ ಹಿಂದೆಯೇ ಬಂದು ನಿಂತಿದ್ದಾರೆ. ಏನೋ ಜಗನ್ಮಾತೆಗೆ ಪ್ರಣಾಮ ಮಾಡುವ ರೀತಿ ಹೀಗೆಯಾ ಎಂದು ಹೇಳಿ ಸ್ವಾಮೀಜಿ ಅಷ್ಟೊತ್ತಿಗೆ ಅವರ ಕೈಕಾಲುಗಳು ನಡುಗ್ತಾ ಇವೆ, ಕಣ್ಣುಗಳಿಂದ ಪ್ರೇಮಾಶ್ರು ಬರ್ತಾ ಇದೆ, ಹೆಜ್ಜೆ ಅಸ್ಥಿರ ಆಗುತ್ತಿದೆ. ವಿಶ್ವವಿಖ್ಯಾತ ಜ್ಞಾನಿ ವಿವೇಕಾನಂದರು, ಅಷ್ಟೇ ಮಹಾನ್ ಭಕ್ತ ಅವರು. ಅವರು ಶ್ರೀಮಾತೆಯವರಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡಿದರು, ಉದ್ದಂಡ ಪ್ರಣಾಮವನ್ನು ಮಾಡಿದರು. ಬಳಿಕ ಸ್ವಾಮಿ ವಿಜ್ಞಾನಾನಂದರನ್ನು ನೋಡು, ಮಾತೆಗೆ ಪ್ರಣಾಮ ಮಾಡುವ ವಿಧಾನ ಹೀಗೆ, ಈಗ ನೀನು ನಮಸ್ಕಾರ ಮಾಡು ಎಂದು ಹೇಳಿದರು. ಸ್ವಾಮಿ ವಿಜ್ಞಾನಾನಂದಜಿಯವರು ಅದೇ ರೀತಿ ಶಿರಸಾಷ್ಟಾಂಗ ಪ್ರಣಾಮವನ್ನು, ಅಂದರೆ ಉದ್ದಂಡ ಪ್ರಣಾಮವನ್ನು ಮಾಡಿದ್ರು. ಶ್ರೀಮಾತೆಯವರು ಮೌನವಾಗಿ ತಮ್ಮ ಇಬ್ಬರೂ ಸನ್ಯಾಸಿ ಶಿಷ್ಯರನ್ನು ಆಶೀರ್ವದಿಸಿದರು. ಸ್ವಾಮೀಜಿ ಶ್ರೀಮಾತೆಯವರನ್ನು ಹೇಗೆ ನೋಡುತ್ತಿದ್ದರು ಅನ್ನುವುದಕ್ಕೆ ಉದಾಹರಣೆ. ಈಗ ಶ್ರೀಮಾತೆಯವರು ಸ್ವಾಮೀಜಿಯವರನ್ನು ಹೇಗೆ ನೋಡ್ತಾ ಇದ್ರು, ಅದು ಕೂಡ ಅಷ್ಟೇ ಅದ್ಭುತವಾದದ್ದು. ಶ್ರೀಮಾತೆಯವರು ಸ್ವಾಮೀಜಿಯವರನ್ನು ಹೇಗೆ ನೋಡ್ತಾ ಇದ್ರು ಅನ್ನುವುದಕ್ಕೆ ಉದಾಹರಣೆ ಏನು ಅಂದರೆ, 1902 ಜುಲೈ 4ರಂದು ಸ್ವಾಮಿ ವಿವೇಕಾನಂದರ ಮಹಾಸಮಾಧಿಯಾಯಿತು. ಆ ನೋವನ್ನು ಶ್ರೀಮಾತೆಯವರು ಅದು ಹೇಗೆ ಸಹಿಸಿಕೊಂಡರೂ ಗೊತ್ತಿಲ್ಲ, ಅದು ಹೇಗೆ ಜೀರ್ಣಿಸಿಕೊಂಡಿರಬೇಕು ಗೊತ್ತಿಲ್ಲ. ಸ್ವಾಮೀಜಿಯವರ ಮಹಾಸಮಾಧಿ ಆದಮೇಲೆ ಕಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಮಂದಿರ, ಆಶ್ರಮಗಳು ನಡೆಯುತ್ತಿದ್ದವೋ
ಅಲ್ಲೆಲ್ಲ ಇಷ್ಟು ದಿನಗಳ ಕಾಲ ಪೂಜಾ ವೇದಿಕೆಯ ಮೇಲೆ ಶ್ರೀರಾಮಕೃಷ್ಣರನ್ನು ಮಾತ್ರ ಕೂಡಿಸ್ತಾ ಇದ್ರು. ಈಗ ಅವರಲ್ಲಿ ಒಂದು ಅಭಿಪ್ರಾಯ, ನಾವು ಸ್ವಾಮೀಜಿಯವರನ್ನೂ ಶ್ರೀರಾಮಕೃಷ್ಣರ ಜೊತೆಯಲ್ಲಿ ಪೂಜಾ ವೇದಿಕೆಯ ಮೇಲೆ ಕೂಡಿಸಬೇಕು ಎಂದು ಕೆಲವರು ಅಭಿಪ್ರಾಯಪಟ್ಟರೆ, ಮತ್ತೆ ಕೆಲವರು ಛೇ ಶಿಷ್ಯ ಗುರು ಇಬ್ಬರನ್ನೂ ಸಮಾನವಾಗಿ ಒಂದೇ ವೇದಿಕೆಯ ಮೇಲೆ ಕೂಡಿಸೋದು ಎಲ್ಲಿಯ ನ್ಯಾಯ, ಅದೆಲ್ಲ ಪದ್ಧತಿನ ಸರಿಯಲ್ಲ, ಶಿಷ್ಯರನ್ನು ಕೆಳಗೆ ಕೂಡಿಸಬೇಕು ಅಂತ ಕೆಲವರು ವಾದ ಮಾಡಿದರು. ನಮ್ಮ ಜನ ಹೇಗಂದರೆ ಮುಖ್ಯವಾದ ವಿಚಾರ ಏನೂ ಚರ್ಚೆ ಮಾಡಲ್ಲ, ಏನೂ ಚಿಂತನೆ ಮಾಡಲ್ಲ, ಆದರೆ ಕೆಲಸಕ್ಕೆ ಬಾರದನ್ನು ಬಹಳ ಸೀರಿಯಸ್ ಆಗಿ ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾರೆ, ತಮ್ಮ ಬುದ್ಧಿವಂತಿಕೆಯನ್ನೆಲ್ಲ ಅದರಲ್ಲಿ ಉಪಯೋಗಿಸ್ತಾರೆ. ಆ ರೀತಿ ಆಯಿತು. ಈ ಸುದ್ದಿ ಬಹಳ ವ್ಯಾಪಕವಾಗಿ ಹರಡಿತು. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಹೇಳತೊಡಗಿದರು. ಅದೇ ರೀತಿ ಬಂಗಾಳದಲ್ಲಿ, ಪೂರ್ವ ಬಂಗಾಳದಲ್ಲಿ ಒಂದು ನಗರದಲ್ಲಿ, ಒಂದು ಆಶ್ರಮದಲ್ಲಿ ಒಂದು ಪೂಜಾ ವೇದಿಕೆಯ ಮೇಲೆ ಶ್ರೀರಾಮಕೃಷ್ಣರ ಜೊತೆಯಲ್ಲಿಯೇ ಸ್ವಾಮಿ ವಿವೇಕಾನಂದರನ್ನು ಕೂಡಿಸಿ ಆಯಿತು. ಯಾವ ಭಕ್ತರು ಇದನ್ನು ಮಾಡಿದ್ರಲ್ಲ, ಆ ಭಕ್ತರು ಶ್ರೀಮಾತೆಯವರ ಹತ್ತಿರ ಉದ್ಬೋಧನಕ್ಕೆ ಬಂದಿದ್ದಾರೆ. ಈಗ ಅವರೆಲ್ಲರಿಗೂ ಒಳಗಡೆ ಎದೆ ಡವ ಡವ ಅಂತ ಇದೆ. ಶ್ರೀಮಾತೆಯವರು ನಾವು ಮಾಡಿದ ಕಾರ್ಯಕ್ಕೆ ಏನು ಉತ್ತರ ಕೊಡಬಹುದು? ತಪ್ಪು ಅಂತ ಹೇಳ್ತಾರಾ, ಅಥವಾ ಹಾಗೆ ಮಾಡಬಾರ್ದಾಗಿತ್ತು ಅಂತ ಗದರಿಸ್ತಾರಾ? ಆ ಭಕ್ತರೆಲ್ಲರೂ ಶ್ರೀಮಾತೆಯವರ ಸನ್ನಿಧಾನದಲ್ಲಿ ಕುಳಿತಿದ್ದಾರೆ. ಲೋಕಾಭಿರಾಮ ಮಾತುಗಳು, ಬೇರೆ ಬೇರೆ ಮಾತುಗಳು ಆದ ಮೇಲೆ ಎಲ್ಲರೂ ನಿರೀಕ್ಷಿಸಿದ ಹಾಗೆ ಈ ಮಾತು ಬಂದೇ ಬಿಡ್ತು. ಅಮ್ಮ, ನಾವೆಲ್ಲರೂ ವೇದಿಕೆಯ ಮೇಲೆ ಶ್ರೀರಾಮಕೃಷ್ಣರ ಜೊತೆಯಲ್ಲಿ ಸ್ವಾಮಿ ವಿವೇಕಾನಂದರನ್ನು ಕೂಡಿಸಿದ್ದೇವೆ. ಅದು ಸರಿನಾ ತಪ್ಪಾ? ಯಾಕಂದರೆ ಬಹಳ ಜನ ವಿರೋಧ ಮಾಡ್ತಿದ್ದಾರೆ, ಅನೇಕರು ಅದರ ಪರವಾಗಿಯೂ ಹೇಳ್ತಿದ್ದಾರೆ. ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಶ್ರೀಮಾತೆಯವರು ಕೆಲವು ಕ್ಷಣ ಗಂಭೀರವಾಗಿದ್ದರು. ಬಳಿಕ ಪಿಸುದನಿಯಲ್ಲಿ ನಿಧಾನವಾಗಿ ಗಂಭೀರವಾಗಿ, ಹೌದು, ತಪ್ಪು. ಶ್ರೀರಾಮಕೃಷ್ಣರೇನಾದರೂ ಬದುಕಿದ್ದಿದ್ದರೆ ನರೇಂದ್ರನನ್ನು ತಮ್ಮ ಪಕ್ಕದಲ್ಲಿ ಅಲ್ಲ, ತಮ್ಮ ಭುಜದ ಮೇಲೆ ಕೂಡಿಸ್ಕೊಳ್ತಾ ಇದ್ರು ಎಂಬ ಮಾತನ್ನು ಹೇಳಿದಾಗ ಅವರೆಲ್ಲರಿಗೆ ಎಷ್ಟು ನಿರಾಳ ಆಗಿರಬೇಕು. ಅಂದರೆ ಶ್ರೀಮಾತೆಯವರು ಸ್ವಾಮಿ ವಿವೇಕಾನಂದರನ್ನು ಯಾವ ದೃಷ್ಟಿಯಿಂದ ನೋಡಿದ್ದರು? ಒಂದು ಮಾತಿದೆ, ಮಹಿಮೆಯನ್ನು ಅರಿಯುವುದು. ನಾವು ಶ್ರೀಮಾತೆಯವರನ್ನು ಅರ್ಥ ಮಾಡಿಕೊಳ್ಳಲಾರೆವು, ನಾವು ಸ್ವಾಮೀಜಿಯವರನ್ನೂ ಅರ್ಥ ಮಾಡಿಕೊಳ್ಳಲಾರೆವು. ಮಹಿಮೆ ಮಾತ್ರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲದು. ಆದ್ದರಿಂದ ಶ್ರೀಮಾತೆಯವರು ಮತ್ತು ಸ್ವಾಮಿ ವಿವೇಕಾನಂದರ ಪರಸ್ಪರ ಸಂಬಂಧ ಅದು ದೇವಿ ಮತ್ತು ಭಕ್ತರ ನಡುವಿನ ಸಂಬಂಧ, ಅದು ದಿಗ್ಗಜರೀರ್ವರ ನಡುವಿನ ಸಂಬಂಧ. ಆ ಪಾವನ ಸಂಬಂಧವನ್ನು ನಾವು ಸ್ಮರಿಸಿಕೊಂಡಷ್ಟು, ಭಾವಿಸಿದಷ್ಟು ನಮ್ಮ ಹೃದಯ ಬುದ್ಧಿಗಳು ಉನ್ನತ ಮಟ್ಟಕ್ಕೆ ಏರುತ್ತವೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.